ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ರಾಜಕಾರಣಿಗಳು ಅಂದ್ರೆ ಗೂಂಡಾಗಿರಿ ಮಾಡೋದ್ರಲ್ಲಿ ಎತ್ತಿದ ಕೈ ಆಗಿರ್ತಾರೆ. ಅದರಲ್ಲೂ ಅಧಿಕಾರದಲ್ಲಿರುವಂತಹ ಪಕ್ಷಕ್ಕೆ ಸಂಬಂಧಪಟ್ಟಂತಹ ರಾಜಕಾರಣಿ ಅಂದ್ರೆ ಅವರನ್ನ ಇನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಅವ್ರು ಮಾಡಿದ್ದೇ ಕಾನೂನು, ಅವ್ರು ಆಡಿದ್ದೇ ಆಟ ಅನ್ನೋ ರೀತಿ ಆಗಿರುತ್ತೆ. ಅಂತಹದ್ದೇ ಒಂದು ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಲೆದೋರಿದೆ. 2-3 ದಿನಗಳ ಹಿಂದಿನ ಘಟನೆ ಆಗಿದ್ರು ಸಹ ಅದು ಇವತ್ತು ಬೆಳಕಿಗೆ ಬಂದು ಒಂದು ಆಡಿಯೋ ವೈರಲ್ ಆಗಿ ಕಾಂಗ್ರೆಸ್ ನಾಯಕ ಒಬ್ಬ ಮುನಿಸಿಪಲ್ ಕಾರ್ಪೊರೇಷನ್ನ ಕಮಿಷನರ್ಗೆ ಫೋನ್ ಮಾಡಿ, ಮಹಿಳಾ ಕಮಿಷನರ್ಗೆ ಫೋನ್ ಮಾಡಿ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈಯೋದು ಮಾತ್ರವಲ್ಲದೆ ಬೆದರಿಕೆ ಹಾಕೋದು ಸಹ ನಡೆದಿದೆ. ಜೊತೆಗೆ ಅದರಲ್ಲಿ ಬಳಸಿರುವಂತಹ ಭಾಷೆ ಆ ಕಡೆ ಇರಲಿ, ಆದ್ರೆ ಜನರನ್ನ ದಂಗೆ ಎಬ್ಸಿ ನಿನ್ನನ್ನ ಚಪ್ಪಲಿಯಿಂದ ಹೊಡೆಸ್ತೀನಿ, ಬೆಂಕಿ ಬೀಳುತ್ತೆ ಇಂತಹ ಮಾತುಗಳನ್ನ ಹೇಳಿರೋದು ಅದು ನಿಜವಾಗ್ಲೂ ಸಹ ಈ ಕಾಲದಲ್ಲಿ ಅಂದ್ರೆ ಎಲ್ರಿಗೂ ಗೊತ್ತಿದೆ. ಯಾವುದೋ ಒಂದು ತಂತ್ರಜ್ಞಾನದ ಮೂಲಕ ಅವರು ಮಾತಾಡುವಂತಹ ಮಾತುಗಳು ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ಅನ್ನುವ ಎಲ್ಲ ಪರಿಸ್ಥಿತಿಗಳು ಇದ್ದಾಗಿಯೂ ಸಹ ಇವರು ಹೆದರೋದಿಲ್ಲ. ಈ ರೌಡಿಗಳು, ಗೂಂಡಾ ವರ್ತನೆ ತೋರುವಂತಹ ರಾಜಕಾರಣಿಗಳು ಅನ್ನೋದೇ ಆಶ್ಚರ್ಯ. ಸೊ ಏನಿದು ಘಟನೆ? ಮತ್ತು ಇಂಥ ಒಂದು ಘಟನೆ ಕಾಂಗ್ರೆಸ್ ನಾಯಕನಿಂದ ನಡೆದಿದ್ರು ಸಹ ಇಡೀ ಕಾಂಗ್ರೆಸ್ ಪಕ್ಷ ಮ್ಯೂಟ್ ಆಗ್ಬಿಟ್ಟಿದೆ, ಸೈಲೆಂಟ್ ಮೋಡ್ಗೆ ಹೋಗ್ಬಿಟ್ಟಿದೆ. ಮಾತಾಡಿದ್ರು ಸಹ ಒಂದು ಸೆಂಟೆನ್ಸ್, ಎರಡು ಸೆಂಟೆನ್ಸ್ ಅಷ್ಟೇ, ಅದಕ್ಕಿಂತ ಹೆಚ್ಚಿಲ್ಲ. ಸೊ ಏನಿದು ಇಡೀ ಘಟನೆ ಶಿಡ್ಲಘಟ್ಟದ್ದು? ಒಂಚೂರು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಇವತ್ತು ಇದ್ದಕ್ಕಿದ್ದ ಹಾಗೆ ಒಂದು ಆಡಿಯೋ ವೈರಲ್ ಆಯ್ತು, ಫೋನ್ ಕಾನ್ವರ್ಸೇಷನ್. ಯಾರ ನಡುವೆ ನಡೆದಂತಹದ್ದು ಅದು? ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ, ಈ ವ್ಯಕ್ತಿ ಕೆಪಿಸಿಸಿಯಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ, ಕೆಪಿಸಿಸಿಯಲ್ಲಿ ಸಂಯೋಜಕ ಅಂತೆ. ಅದರ ಜೊತೆಗೆ ಕಳೆದ ಬಾರಿ ಚುನಾವಣೆಯಲ್ಲಿ MLA ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ವ್ಯಕ್ತಿ, ಸೋತ ವ್ಯಕ್ತಿ. ಆ ವ್ಯಕ್ತಿ ಶಿಡ್ಲಘಟ್ಟದ ಪೌರ ಏನಿದ್ದಾರೆ, ಕಮಿಷನರ್ ಇದ್ದಾರೆ, ಅವರಿಗೆ ಫೋನ್ ಮಾಡಿ ಮಾತಾಡ್ತಿರೋದಲ್ಲ, ಬೆದರಿಕೆ ಹಾಕ್ತಿರೋದು, ಬೈತಿರೋದು, ಮತ್ತೆ ಇನ್ನೇನೇನೋ ಎಲ್ಲವೂ ಸಹ. ಏನು ವಿಚಾರ ಅಂತಂದ್ರೆ, ಯಾವುದೋ ಬ್ಯಾನರ್ ತೆರವುಗೊಳಿಸಿದಾರಂತೆ ಕಮಿಷನರ್, ಮುನ್ಸಿಪಲ್ ಕಮಿಷನರು ಬ್ಯಾನರ್ ತೆರವುಗೊಳಿಸ್ಬಿಟ್ಟಿದ್ದಾರೆ. ಯಾರು? ಅಮೃತಾ ಗೌಡ ಅನ್ನುವಂತಹ ಕಮಿಷನರ್. ಅದಕ್ಕೆ ಈ ರಾಜೀವ್ ಗೌಡ ಫೋನ್ ಮಾಡಿ ಕಾಂಗ್ರೆಸ್ ನಾಯಕ ಕೆಟ್ಟ ಕೊಳಕ ಭಾಷೆಯಲ್ಲಿ ಅಮ್ಮ ಅಕ್ಕ ಎಲ್ಲ ಸೇರಿಸಿ ಯಾವನ ಅವ್ನು ತೆಗೆದಿದ್ದು, ಯಾಕೆ ತೆಗೆದ್ರು, ಏನ್ ಮಾಡ್ತೀನಿ ಗೊತ್ತಾ, ಜನರನ್ನ ದಂಗೆ ಎಬ್ಸಿ ಇಡೀ ತಾಲೂಕಿನ ಜನ ಬಂದು ಚಪ್ಪಲಿಯಲ್ಲಿ ಹೊಡೆಯಂಗ್ ಮಾಡ್ತೀನಿ, ಬೆಂಕಿ ಹಚ್ಬಿಡ್ತೀನಿ, ಇಂಥದ್ದೇ ಮಾತುಗಳು ಇಡೀ ಕಾನ್ವರ್ಸೇಷನ್ ಅಲ್ಲಿ. ಬೆದರಿಕೆ, ಬೈಗುಳ ಎಲ್ಲವೂ ಮಿಕ್ಸ್ ಮಾಡಿ ಹೊಡೆದ್ ಬಿಸಾಕ್ಬಿಟ್ಟಿದ್ದಾನೆ ಮನುಷ್ಯ. ಅದು ನಡೆದು 2-3 ದಿನ ಆಗಿದೆ. ಇವತ್ತು ಆ ಆಡಿಯೋ ಹೊರಗಡೆ ಬಂದ ತಕ್ಷಣ ಪೌರ ಕಾರ್ಮಿಕರೆಲ್ಲರೂ ಸಹ ಸ್ಟ್ರೈಕ್ಗೆ ನಿಂತ್ಕೊಂಡ್ರು. ಯಾಕಂದ್ರೆ ಅವರನ್ನು ಸಹ ನಿಲ್ಲಿಸಿದ್ದಾರೆ. ಯಾರು ತೆಗೆದಿದ್ದೋ ಅಮ್ಮ ಅಕ್ಕ ಅಂತ ಅವರನ್ನ ಬೈದಿರೋದ್ರಿಂದ ಅವರು ಸಹ ಪ್ರತಿಭಟನೆಗೆ ನಿಂತ್ಕೊಂಡ್ರು. ಈ ಕಮಿಷನರ್ ಸಹ ಕಣ್ಣೀರ್ ಹಾಕೊಂಡು ಮಾಧ್ಯಮಗಳ ಮುಂದೆ ಬಂದ್ರು. ಮಾಧ್ಯಮಗಳ ಮುಂದೆ ಮಾತಾಡಲೇಬೇಕಾದಂತಹ ಪರಿಸ್ಥಿತಿ, ಯಾಕಂದ್ರೆ ಆಡಿಯೋ ವೈರಲ್ ಆಗೋಯ್ತು. ಸೊ ಒನ್ಸ್ ಇದೆಲ್ಲ ಆದ ತಕ್ಷಣನೇ ಸ್ವಲ್ಪ ಎಚ್ಚೆತ್ತುಕೊಂಡಂತಹ ಈ ರಾಜೀವ್ ಗೌಡ ನಾನು ಕ್ಷಮೆ ಕೇಳ್ತೀನಿ ಅಂತ ಮಾಧ್ಯಮಗಳ ಮೂಲಕ ಹೊರಗಡೆ ಬಂದ್ರು. ಆದ್ರೆ ಈಗಿರೋ ಮಾಧ್ಯಮಗಳು ಗೊತ್ತಲ್ಲ, ಈ ವಿಚಾರದಲ್ಲಿ ಅವ್ರು ಮಾಡಿದ್ದು ಸರಿನೇ, ಆದ್ರೆ ಅವ್ರು ಮಾಡುವ ಉದ್ದೇಶ ಇದೆಯಲ್ಲ ಅದು ಕೆಟ್ಟ ಕೊಳಕ ಉದ್ದೇಶನೇ. ಯಾಕಂದ್ರೆ ಬಿಜೆಪಿಯನ್ನ ಅಟ್ಯಾಕ್ ಮಾಡೋದು ಅವರಿಂದ ಯಾವತ್ತೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಆಗಿರೋದ್ರಿಂದ ಅಟ್ಯಾಕ್ ಮಾಡಿದರೆ ಮಾಡಬೇಕಿತ್ತು ಇವನಿಗೆ, ಈ ರಾಜೀವ್ ಗೌಡ ಅನ್ನುವಂತಹ ವ್ಯಕ್ತಿಗೆ ಮಾಡಬೇಕಿತ್ತು. ಯಾಕೆಂದ್ರೆ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇರುವಂತಹ ಒಬ್ಬ ಕಮಿಷನರ್ಗೆ, ಅದು ಮಹಿಳಾ ಕಮಿಷನರ್ಗೆ ಆ ರೀತಿಯ ಭಾಷೆ ಬಳಸೋದು, ಬೆದರಿಕೆ ಹಾಕೋದಿದೆಯಲ್ಲ, ಅದು ಗೂಂಡಾಗಿರಿಯ ಉತ್ತುಂಗ. ಈ ಮಾಧ್ಯಮಗಳು ಏನ್ ಮಾಡಿದ್ರು, ಕ್ಷಮೆ ಕೇಳಿಸಿದ್ರು. ಆದ್ರೆ ಅದೇ ಉಸಿರಲ್ಲಿ ಆ ಮೇಡಮ್ ಅಮೃತಾ ಗೌಡನು ಲೈನಲ್ಲಿ ಇಟ್ಕೊಂಡು, ಮೇಡಮ್ ನೀವು ಕ್ಷಮಿಸ್ತೀರಾ, ಅದೆಂಗ್ ಕ್ಷಮಿಸ್ಬಿಡ್ತೀರಾ, ನೀವು ಹೋಗಿ ಕಂಪ್ಲೇಂಟ್ ಕೊಡಿ, ಕೇಸ್ ಕೊಡಿ, ಯಾಕೆ ಕೊಡಲ್ಲ ನೀವು ಅಂತ ಮಾಧ್ಯಮದವರು ಇಟ್ಕೊಂಡ್ರು. ಸೊ ಆ ಮೇಡಮ್ ಹೋಗಿ ಕೊನೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಸಹ ಅವರು ಮೇಡಮ್ ಬಗ್ಗೆ ಹೇಳ್ತೀನಿ, ಅವರು ಯಾವ ರೀತಿಯಾಗಿ ಇದರಲ್ಲಿ ಸರಿ ಇಲ್ಲ ಅಂತಲೂ ಹೇಳ್ತೀನಿ. ಸರಿ ಇಲ್ಲ ಅಂದ್ರೆ ಬ್ಯಾನರ್ ತೆಗೆದಿದ್ದ ವಿಚಾರದಲ್ಲ, ಆದ್ರೆ ಖಡಕ್ ಆಗಿ ನಿಂತ್ಕೊಳ್ಳುವಂತಹ ಧೈರ್ಯ ತೋರಿಸ್ತಾ ಇಲ್ಲ ಮೇಡಮ್ ಈ ವ್ಯಕ್ತಿಯ ವಿರುದ್ಧ, ರಾಜೀವ್ ಗೌಡ ಅನ್ನುವಂಥ ವ್ಯಕ್ತಿಯ ವಿರುದ್ಧ. ಹೇಗೆ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಈ ಕಡೆ ಬರೋದಾದ್ರೆ, ಸೊ ಈ ವ್ಯಕ್ತಿ ತಾನು ಹೇಳಿದ್ದೇ ನಡಿಬೇಕು, ತನ್ನ ಪಕ್ಷದ ಸರ್ಕಾರ ರಾಜ್ಯದಲ್ಲಿದೆ, ಹಾಗಾಗಿ ನಾನು ಹೇಳಿದ್ದೇ ನಡಿಬೇಕು ಅಂತ. ನಾನು DK ಶಿವಕುಮಾರ್ ಕ್ಲೋಸ್ ಅನ್ನೋದು ಇಂಥದ್ದೆಲ್ಲ ಮನ್ಸಲ್ಲಿ ಇರುತ್ತೆ ಅವ್ರಿಗೆ. ಹಾಗಾಗಿ
ತಾನು ತನ್ನ ಕ್ಷೇತ್ರದಲ್ಲಿರುವಂತಹ, ತಾನು MLA ಆಗಿ ಸೋತಿದ್ದರೂ ಸಹ ತನ್ನ ಕ್ಷೇತ್ರದಲ್ಲಿರುವಂತಹ ಎಲ್ಲ ಆಫೀಸರ್ಗಳು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಬೇಕು. ತಾನು ಏನು ಹೇಳಿದ್ರೆ ಅದನ್ನ ಮಾಡಬೇಕು. ಅವನ ಪಟಾಲಂ ಇರುತ್ತಲ್ಲ, ಚೇಲಾಗಳಿರ್ತಾರಲ್ಲ, ಅವರು ಬ್ಯಾನರ್ ಎಲ್ಲಿ ಬೇಕಾದ್ರೂ ಹಾಕೋಬಹುದು, ಹೇಗೆ ಬೇಕಾದ್ರೂ ಹಾಕೋಬಹುದು, ಯಾರು ತಡಿಬಾರ್ದು ಅಂತ. ಇಷ್ಟಕ್ಕೋದು ಈ ಬ್ಯಾನರ್ ಏನು ಅಂದ್ರೆ, ಜಮೀರ್ ಅಹಮದ್ ಖಾನ್ ಮಗನ ಸಿನಿಮಾದ ಯಾವುದೋ ಕಾರ್ಯಕ್ರಮ ಅಂತೆ, ಆ ಸಿನಿಮಾದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ಯಾನರ್ ನಡೆದಿದ್ದಿಷ್ಟೇನೆ. ಬ್ಯಾನರ್ ಹಾಕಬೇಕು ಅಂತ ಕಳೆದ ಶುಕ್ರವಾರ ಅಪ್ಲಿಕೇಶನ್ ಕೊಟ್ರಂತೆ. ವೀಕೆಂಡ್ ಆಗಿದ್ರಿಂದ ಮೇಡಮ್ ಅವ್ರ ಆಫೀಸ್ಗೆ ಹೋಗಿಲ್ಲ ಅಮೃತ ಗೌಡ. ಆದ್ರೆ ಫೋನಲ್ಲಿ ಆಫೀಸರ್ಗಳನ್ನ ಇವರು ಸಂಡೇ ಮಂಡೇ ಯಾವ ದಿನ ನೋಡಲ್ಲ, ಫೋನಲ್ಲಿ ಅವ್ರಿಗೆ ಏನು ಬೇಕೋ ಅದು ಮಾಡಿಸ್ಕೊಳ್ತಾರೆ. ಆಡಳಿತಾರೂಢ ಪಕ್ಷದವರು, ಅದು ಯಾವುದೇ ಪಕ್ಷದವರಾಗಿರಬಹುದು, BJP ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, JDU ಅಂತಲ್ಲ, JDS ಅಂತಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ನಾಯಕರಿಗಿಂತ ನಾಯಕರ ಬಾಲಗಳಿರ್ತಾವಲ್ಲ, ಅವೇ ಡೇಂಜರ್ಸ್. ಆ ಬಾಲಗಳೇ ಈ ತರ ಮಾಡೋದು. ಆ ಬಾಲಗಳೆಲ್ಲ ಸೇರಿ ಫೋನ್ ಮಾಡಿದ್ದಾರೆ. ಫೋನ್ ಎಲ್ಲ ಮೇಡಮ್ ಸರಿ ನಿಮ್ ಇಷ್ಟ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ ಅಂದ್ಬಿಟ್ಟಿದ್ದಾರೆ. ಯಾಕೆ ಅವ್ರು ಅಷ್ಟು ಎದುರ್ಕೊಳ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ. ಖಡಕ್ ಆಗಿ ಹೇಳ್ಬೇಕಾಗಿತ್ತು, ಅದನ್ನ ಆಮೇಲೆ ಹೇಳ್ತೀನಿ. ಸೊ ಹಾಕೊಳ್ಳಿ ಅಂದ್ಬಿಟ್ಟಿದ್ದಾರೆ. ಅವ್ರು ಬೇಕಾಬಿಟ್ಟು ಎಲ್ಲಂದ್ರೆ ಅಲ್ಲ ಹಾಕ್ಬಿಟ್ಟಿದ್ದಾರೆ. ಅದರಿಂದ ಒಂದಷ್ಟು ಕಂಪ್ಲೇಂಟ್ಗಳು ಬಂದಿದೆ. ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇದೆ, ಅಲ್ಲಿ ರೋಡ್ಗೆಲ್ಲ ಅಡ್ಡ ಹಾಕ್ಬಿಟ್ಟಿದ್ದಾರೆ, ಆಕ್ಸಿಡೆಂಟ್ಗಳು ಆಗ್ತಿದಾವೆ ಅಂತ. ಅದು ತಿಳಿದ ತಕ್ಷಣ ಮೇಡಮ್ ಆ ಆಜ್ಞೆ ಕೊಟ್ಬಿಟ್ಟಿದ್ದಾರೆ, ತಮ್ಮ ಎಂಪ್ಲಾಯೀಸ್ಗೆ ಹೋಗಿ ಅದನ್ನು ಕಿತ್ತಾಕಿ ಅಂತ. ಅದಕ್ಕೆ ಇಷ್ಟು ರಾಜಾಂತ. ಹೇಗೆ ಕಿತ್ತೆ ನೀನು? ನಾನು ಕಾಂಗ್ರೆಸ್ನ ನಾಯಕ, ನಾನು ಸೋತಿರಬಹುದು, ಆದ್ರೆ ನನ್ನ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಹಾಗಾಗಿ ನಾನು ಹೇಳಿದ್ದನ್ನೇ ಕೇಳ್ಕೊಂಡು ಬಿದ್ದಿರಬೇಕು ಅಧಿಕಾರಿಗಳು ಅನ್ನೋದು ಇವರ ದುರಹಂಕಾರ. ಈ ರಾಜೀವ್ ಗೌಡ ಅನ್ನುವಂಥವನ್ನ ಗೂಂಡಾ ದುರಹಂಕಾರ, ಅದು ನಾರ್ಮಲ್ ದುರಹಂಕಾರ ಅಲ್ಲ, ಗೂಂಡಾಗಳ ದುರಹಂಕಾರ ಅದು. ಆ ಸಿಟ್ಟಿನಲ್ಲೇ ಇಷ್ಟೆಲ್ಲ ಮಾತಾಡಿರೋದು. ಎಲ್ಲ ಭಾಷೆಯನ್ನು ಬಳಸಿ ಬೆದರಿಕೆ ಹಾಕಿ ಎಲ್ಲವನ್ನು ಮಾತಾಡಿದ್ದಾರೆ. ಇನ್ನು ಈ ಕಡೆ ಮೇಡಮ್ ಕಡೆಗೆ ಬರೋಣ. ಮೇಡಮ್ದು ಸಹ ತಪ್ಪು ಅಂತ ನಾನು ಯಾವ ವಿಚಾರಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ತೆರವುಗೊಳಿಸಿದ್ರಿ ಸರಿ, ತೆರವುಗೊಳಿಸಿದ ತಕ್ಷಣ ಆಕ್ಷನ್ ತಗೋಬೇಕಂತ ಯಾವನವನ್ನ ಹಾಕಿದ್ದು ಈ ರೀತಿ ಅಡ್ಡದಿಡ್ಡಿಯಾಗಿ? ಫಸ್ಟ್ ಆಫ್ ಆಲ್ ಈ ಮೇಡಮ್ ಫೋನಲ್ಲಿ ಕೊಡಬಾರ್ದಾಗಿತ್ತು. ಫೋನ್ ಮಾಡಿದವ್ರಿಗೆ ಅಪ್ಲಿಕೇಶನ್ ವೀಕೆಂಡ್ ಅಲ್ಲಿ ಕೊಟ್ಟಿದ್ದೀರಲ್ವಾ, ವೆಯ್ಟ್ ಮಾಡಿ, ಮಂಡೇ ನಾನು ನೋಡ್ಬಿಟ್ಟು ಸೋಮವಾರ ಏನ್ ಮಾಡಬೇಕು, ಅದಕ್ಕೆ ಅಪ್ರೂವಲ್ ಕೊಡಬೇಕಾ ಬೇಡವಾ, ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧರಿಸಿ ನಾನು ಅನುಮತಿ ಕೊಟ್ಟ ನಂತರ ಹಾಕೊಳ್ಳಿ ಅಂತ ಹೇಳಬೇಕಿತ್ತು. ಈ ಮೇಡಮ್ಗೆ ಅಷ್ಟು ಧೈರ್ಯ ಇಲ್ಲ. ಹಾಕಂಗಿದ್ರೆ ಹಾಕೊಳ್ಳಿ ಅಂತ ಹೇಳದ್ರಂತೆ. ಅವರೇ ಹೇಳ್ತಿದ್ದಾರೆ, ನಾನು ಹಿಂಗೆ ಹೇಳದೆ ಅವ್ರಿಗೆ, ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ ಅಂತ ಹೇಳೋದಕ್ಕೆ ಒಂದು ಆಫೀಸರ್ ಏನ್ ಬೇಕು, ಕಮಿಷನರ್ ಏನಕ್ಕೆ ಬೇಕು? ನಾನು ಹೇಳಿದ್ರೆ ನನ್ನ ಒಪ್ಪಿಗೆ ಪಡ್ಕೊಂಡೆ ನೀವು ಹಾಕಬೇಕು ಅಂತ ಹೇಳೋದಕ್ಕೆ ತಾನೇ ಕಮಿಷನರ್ ಇರೋದು, ಅದಕ್ಕೆ ತಾನೇ ಆಫೀಸರ್ಗಳು ಇರೋದು. ಆ ಮೇಡಮ್ಗೆ ಧೈರ್ಯ ಇಲ್ಲ. ಸರಿ, ಇಷ್ಟೆಲ್ಲ ಆದ್ಮೇಲೆ ಆದ್ರೂ ಧೈರ್ಯ ಬಂದಿದೆ ಅಂದ್ರೆ ಮೀಡಿಯಾದವ್ರು ಪುಷ್ ಮಾಡ್ತವ್ರೆ, ಹೋಗಿ ಕಂಪ್ಲೇಂಟ್ ಕೊಡಿ ಅಂತ. ಈ ಮೇಡಮ್ ಧೈರ್ಯ ಸಾಲ್ತಿಲ್ಲ. ನಾನು ನನ್ನ ಸಹ ಸಿಬ್ಬಂದಿಗಳ ಜೊತೆಯಲ್ಲೆಲ್ಲ ಮಾತುಕತೆ ನಡೆಸಿ ಆಮೇಲೆ ನಿರ್ಧಾರ ಮಾಡ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲ ನನಗೆ ರಾಜೀವ್ ಗೌಡ ಅವರು ಬ್ರದರ್ ಸಮಾನ. ಏನ್ ಹೇಳ್ತೀರಿ ಇದಕ್ಕೆಲ್ಲ? ಇಷ್ಟು ಹೆದರ್ಕೊಳ್ಳುವಂತಹ ವ್ಯಕ್ತಿಗಳು ಇಂತಹ ಹುದ್ದೆಗಳಿಗೆ ಯಾಕೆ ಬರಬೇಕು? ಅವ್ರಿಗೆ ಯಾವ್ದು ಸೂಕ್ತ ಆಗುತ್ತೋ ಅಂತಹ ಹುದ್ದೆಗಳಿಗೆ ಹೋಗಬೇಕು. ಇದು ಸಾರ್ವಜನಿಕ ಹುದ್ದೆ, ಜನರಿಗೋಸ್ಕರ ಕೆಲಸ ಮಾಡಬೇಕು, ಯಾರಿಗೂ ಹೆದರದೆ ಜನರ ಹಿತಾಸಕ್ತಿಗ ಕೆಲಸ ಮಾಡಬೇಕು. ಅದು ಬಿಟ್ಟು ಯಾವನೋ ರಾಜಕಾರಣಿಗಳಿಗೆ, ಈ ರೀತಿ ಪುಡಾರಿಗಳಿಗೆ, ಪುಂಡ್ರಿಗೆ, ಇವ್ರಿಗೆ ಹೆದರ್ತೀನಿ ಅನ್ನೋದಾದ್ರೆ ಆ ಹುದ್ದೆಗೆ ಬರಬಾರ್ದು. ಆ ತಪ್ಪು ಮಾಡಿದ್ದಾರೆ ಈ ಮೇಡಮ್, ಆ ತಪ್ಪು ಮಾಡಿದ್ದಾರೆ. ಈಗಲೂ ಹೆದರ್ತಿದ್ದಾರೆ. ಬಲವಂತಕ್ಕೆ ಕಂಪ್ಲೇಂಟ್ ಕೊಟ್ಟಂಗೆ ಕೊಟ್ಟಿದ್ದಾರೆ. ಅವ್ರಿಗೆ ಇಷ್ಟನೇ ಇಲ್ಲ ಕಂಪ್ಲೇಂಟ್ ಕೊಡೋದು. ನನ್ನ ಬ್ರದರು ಅದು ಇದು ಕತೆ ಹೊಡಿತಾರೆ. ಇನ್ನು ಈ ರಾಜೀವ್ ಗೌಡ, ನಾನು ಕ್ಷಮೆ ಕೇಳ್ತೀನಿ, ನೋವಾಗಿದ್ದರೆ, ತಪ್ಪಾಗಿದ್ದರೆ ಅಂತೆಲ್ಲ ಕತೆಗಳು ಕಟ್ಟೋದು ಮಾಮೂಲಿ ರಾಜಕಾರಣಿಗಳ ಕತೆಗಳು. ವಿಷಾದ, ಕ್ಷಮೆ, ಈ ರೀತಿ ಪದಗಳಲ್ಲಿ ಆಟ ಆಡೋದು, ಪದಜಾಲದಲ್ಲಿ ಆಟ ಆಡೋದು. ಈ ಮನುಷ್ಯನ ಕತೆ ಈ ಕಡೆಗೆ ಹಿಂಗ್ ನಡೀತಾ ಇದೆ. ಇದರ ನಡುವೆ ಇಂತಹ ವಿಚಾರ ಹೊರಗಡೆ ಬಂದ ತಕ್ಷಣನೇ ಕಾರ್ಯಪ್ರವೃತ್ತರಾಗಿ CS ಗೆ ಹೇಳಿ, ಚೀಫ್ ಸೆಕ್ರೆಟರಿಗೆ ಹೇಳಿ, ಏನ್ ಆಕ್ಷನ್ ತಗೊಳ್ಬೇಕು ಅದನ್ನ ತಗೊಳ್ಳದೇನೆ, ಪಕ್ಷದ ಕಡೆಯಿಂದ ಯಾವ ಆಕ್ಷನ್ ರಾಜೀವ್ ಗೌಡ ಮೇಲೆ ತಗೋಬೇಕು ತಗೊಳ್ಳದೇನೆ, ಪೊಲೀಸ್ ಕೇಸ್ ಹಾಕ್ಸಿ ಪಕ್ಷನೇ ಹಾಕಿಸ್ಬೇಕಾಗಿತ್ತು, ಅರೆಸ್ಟ್ ಮಾಡಿಸ್ಬೇಕಾಗಿತ್ತು. ಏನು ಮಾಡದೆ ಸೈಲೆಂಟ್ ಮೋಡ್ಗೆ ಹೋಗ್ಬಿಟ್ರು. DK ಶಿವಕುಮಾರ್ ಅವ್ರಿಗೆ ಮೈಕ್ ಹಿಡಿದ್ರೆ, ಬೇರೆ ವಿಚಾರ ಆಗಿದ್ರೆ 10 ನಿಮಿಷ 20 ನಿಮಿಷ ಮಾತಾಡುವಂತಹ DK ಶಿವಕುಮಾರ್ ಈ ವಿಚಾರದಲ್ಲಿ ಬರೀ 10 ಸೆಕೆಂಡ್ ಅಲ್ಲಿ ಮುಗಿಸ್ಬಿಟ್ರು. ಕಾನೂನು ತನ್ನ ಕೆಲಸ ಮಾಡುತ್ತೆ. ಏನು ಇವರೆಲ್ಲ ಕಾನೂನನ್ನ ಹಾಗೆ ಪಾಲನೆ ಮಾಡಿ 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 ಕಾನೂನನ್ನು ಎಲ್ಲೋ ಇಟ್ಬಿಟ್ಟಿದ್ದಾರೆ. ಹಾಗಾಗಿ ಕಾನೂನು ಬಗ್ಗೆ ಅಷ್ಟು ಗೌರವ ಇವರಿಗೆ. ಕಾನೂನು ತನ್ನ ಕೆಲಸ ಮಾಡುತ್ತಂತೆ. ಒಂದು ಪದ ಆ ವ್ಯಕ್ತಿ ಮಾಡಿರೋ ಸರಿ ಅಲ್ಲ ಅಂತ ಇಲ್ಲ. ಕಾನೂನು ತನ್ನ ಕೆಲಸ ಮಾಡುತ್ತೆ. ಇನ್ನು ಮಂತ್ರಿ ಸುಧಾಕರ್ ಮಾತಾಡಿ ಹೇಳಿದ್ರು,
ಇದು ತಪ್ಪು, ಅದಕ್ಕೆ ತಕ್ಕ ಕ್ರಮಗಳು ಆಗ್ತವೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಲ್ಲ. ಇನ್ನು ಮಿಕ್ಕಂತೆ ಬೇರೆ ಯಾವ ನಾಯಕನು ದೊಡ್ಡ ಮಟ್ಟದಲ್ಲಿ ಮಾತಾಡಿಲ್ಲ. ಇಷ್ಟೆಲ್ಲ ರಾದ್ಧಾಂತ ಆಗಿರೋದು ಜಮೀರ್ ಅಹಮದ್ ಖಾನ್ ಮಗನ ಸಿನಿಮಾದ ಕಾರ್ಯಕ್ರಮದ ಬ್ಯಾನರ್ ವಿಚಾರಕ್ಕೆ. ಜಮೀರ್ ಅಹಮದ್ ಖಾನ್ ಕಡೆಯಿಂದನೂ ಯಾವುದು ಮಾತಿಲ್ಲ, ಯಾರ್ದು ಮಾತಿಲ್ಲ. ಆದರೆ ವಿಪಕ್ಷಗಳು ಮಾತ್ರ ಅವುಗಳಿಗೊಂದು ಅವಕಾಶ ಸಿಕ್ಕಿದೆ, ಮುಗಿ ಬೀಳ್ತಿದ್ದಾವೆ, ಅಲ್ಲೋಗಿ ಪ್ರತಿಭಟನೆ ಮಾಡಿಕೊಂಡು ಈ ರಾಜೀವ್ ಗೌಡ್ನ ಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ಮಾಡ್ತಿದ್ದಾರೆ. ಮಾಧ್ಯಮಗಳು ಕಾಂಗ್ರೆಸ್ ಸರ್ಕಾರ ಆಗಿರೋದ್ರಿಂದ ತಪ್ಪನ್ನ 1ಕ್ಕೆ 2 ಮಾಡಿ, 2ಕ್ಕೆ 4 ಮಾಡಿ, 4ನ್ನು 8 ಮಾಡಿ ಆ ರೀತಿ ಮಾಡುತ್ತೆ. ಸ್ಕ್ವೈರ್ ರೂಟಲ್ಲಿ ಹೋಗುತ್ತೆ ಅದು. ಅದು ಪಕ್ಕ ಫುಲ್ ಬ್ಯಾಕ್ ಟು ಬ್ಯಾಕ್ ಜಡ್ಜ್ ಬಿಸಾಕ್ತವ್ರೆ. ಸೊ ಇದಿಷ್ಟು ಶಿಡ್ಲಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಶಿಡ್ಲಘಟ್ಟದಲ್ಲಿ ನಡೆದಂತಹ ಈ ಘಟನೆ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ಆಗಿರುವಂತಹ ಬೆಳವಣಿಗೆಗಳು. ಕಂಪ್ಲೇಂಟ್ ಆಗಿದೆ, ಮುಂದಕ್ಕೆ ಪೊಲೀಸರು ಏನ್ ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ. ಅವರಿಗೆ ಧೈರ್ಯ ಬರುತ್ತಾ ಅರೆಸ್ಟ್ ಮಾಡೋದಕ್ಕೆ? ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ತುಂಬಾ ಕ್ಲೋಸ್ ಅಂತೆ ಈ ವ್ಯಕ್ತಿ. MLA ಕ್ಯಾಂಡಿಡೇಟ್ ಆಗಿದ್ದಂತಹ ವ್ಯಕ್ತಿ, ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕ, ಲೀಡರ್. ಹಾಗಾಗಿ ಪೊಲೀಸರು ಪಾಪ ಅವ್ರಿಗೆ ಇವಾಗ ಇಕ್ಕಟ್ಟು. ಕಾನೂನು ಪಾಲನೆ ಮಾಡ್ಬೇಕಾ, ಮಾಡಿದ್ರೆ ಏನ್ ಸಮಸ್ಯೆ, ಮಾಡದೆ ಹೋದ್ರೆ ಏನ್ ಸಮಸ್ಯೆ, ಹೇಗೆ ಎತ್ತ ಅಂತ ದೇ ವಿಲ್ ವೈಟ್. ಗೃಹ ಸಚಿವರಿಗೆ ಒಂದು ಮಾತು ಕೇಳ್ತಾರೆ, ಮುಖ್ಯಮಂತ್ರಿಗೆ ಒಂದು ಮಾತು ಕೇಳಬಹುದು, ಅಲ್ಲಿನ ಮಂತ್ರಿಗಳು ಯಾರು ಇರ್ತಾರೆ ಅವ್ರನ್ನ ಒಂದು ಉಸ್ತುವಾರಿ ಸಚಿವರನ್ನ ಒಂದ್ಸಾರಿ ಕೇಳ್ತಾರೆ, ಸರ್ ಏನ್ ಮಾಡೋದು ಅಂತ. ಪೊಲೀಸರಂತೂ ಇಂಡಿಪೆಂಡೆಂಟ್ ಆಗಿ ನಿರ್ಧಾರಗಳು ಇಂಥ ವಿಚಾರದಲ್ಲಿ ತಗೊಳ್ಳೋದಿಲ್ಲ. ಅದೇ ಬಡವರು ಬಗ್ಗರು ಕೈಲಾಗದವರು ಸಿಕ್ಕಿದ್ರೆ ಪೊಲೀಸರು ಇಷ್ಟೊತ್ತಿಗೆ ಫುಲ್ ಪವರ್ ತೋರಿಸಿರೋ, ಇಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.